ಶರಣ ಬಂಧುಗಳಿಗೂ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಜ್ಞಾನದ ಗ್ರಂಥ, ಅರಿವಿನ ಸಂತ, ಅರಿತವರ ಸ್ವಂತ, ಸದಾ ಜೀವಂತ. ಲೋಕದ ಗುರು, ವಚನಗಳ ಕಲ್ಪತರು, ಮಾನವ ಧರ್ಮದ ದೇವರು, ಸರ್ವರಿಗೂ ಸಮಾನ ಎಂದವರು ಶ್ರೀ ಗುರು ಬಸವೇಶ್ವರ. ನೋಡಿ ಸ್ನೇಹಿತರೆ, ಸಾಮಾನ್ಯವಾಗಿ ಧರ್ಮವೆಂಬ ಶಬ್ದವನ್ನು ಉಚ್ಚರಿಸಿದಾಕ್ಷಣ ನಮ್ಮ ಕಣ್ಣೆದುರು ಕಾಣುವವರು, ದಕ್ಷಿಣೆ ಕೇಳುವವರು, ಗುರುಗಳು, ಪೂಜಾರಿಗಳು, ಪುರೋಹಿತರು, ಮಠ, ಮಂದಿರ, ಯಜ್ಞಶಾಲೆ, ಹೋಮಕುಂಡಾದಿಗಳು ಈ ದೇವರ ನಡುವಿನ ಸಂಬಂಧದ ಸಲುಕೆಯ ಸೂತ್ರವಾಗಿ ಹೋಗಿದೆ. ಧರ್ಮದ ಹೆಸರಿನಲ್ಲಿ ನಡೆದ ಶೋಷಣೆಯಿಂದ ಬಡವರ ಕೈಯಲ್ಲಿ ಉಳಿಯುವಂತಹ ಬಿಡಿಗಾಸುಗಳು ಕೂಡ ಈ ಮಠ ಮಂದಿರದಲ್ಲಿ ತಿನ್ನುತ್ತಾ ಜಿಗಣೆಗಳಂತೆ ಜೀವಿಸುತ್ತಿರುವ ಈ ಪೂಜಾರಿ ಪುರೋಹಿತರುಗಳ ಲೀಲಾಜಾಲವಾಗಿ ಲೂಟಿ ಮಾಡ್ತಿದ್ದಾರೆ. ಯಾವ ಧರ್ಮದಲ್ಲಿಯೂ ಕೂಡ ಈ ಬಗೆಯ ಭಕ್ತರ ಒಂದು ಶಾಸ್ತ್ರೀಯವಾದ ಸಲುಗೆಗೆ ನಡೆಯುವುದು ಅಷ್ಟಾಗಿ ಕಂಡುಬರುವುದಿಲ್ಲ. ಆದರೆ ಹಿಂದೂ ಧರ್ಮದಲ್ಲಿಯೇ ಹೆಚ್ಚು ಹೆಚ್ಚು ಲೂಟಿ, ದಕ್ಷಿಣೆ ಎಂದು ಈ ಗುರು ಪೂಜಾರಿ ಪುರೋಹಿತರು ದಾನವೆಂದು ಜಾತ್ರೆ, ಜಯಂತಿ, ಅಷ್ಟಮಿ, ನವಮಿ ಈ ಸಾವಿರಾರು ಸೇರಿ ನೂರಾರು ಖರ್ಚು ಮಾಡಿ ಉಳಿದುದನ್ನು ಕಬಳಿಸುವ ಉತ್ಸವೋದ್ಯೋಗಿಗಳು. ಮತ್ತೆ ಲಕ್ಷ ದೀಪೋತ್ಸವ, ಬಿಲ್ವಾರ್ಚನೆ, ಅಡ್ಡಪಲ್ಲಕ್ಕಿ ಉತ್ಸವ, ಕುಂಭಾಭಿಷೇಕ, ರುದ್ರಾಭಿಷೇಕ, ಮಹಾಮಸ್ತಕಾಭಿಷೇಕ, ಈ ತೊಟ್ಟಿಲು ಸೇವೆ ಇದೆಲ್ಲದರ ಹೆಸರಿನಲ್ಲಿ ಬೆಳಗಾಗುವುದರಲ್ಲಿ ಕೋಟ್ಯಾಧಿಪತಿಗಳಾಗಬೇಕು ಎಂದು ಹಗಲು ದರೋಡೆಕಾರರಾಗುವಂತಹ ಒಂದು ಧಾರ್ಮಿಕ ಮುಖಂಡರುಗಳು ಒಬ್ಬರೇ ಇಬ್ಬರೇ ದುಡಿಯೋ ಒಬ್ಬೊಬ್ಬನಿಗೂ ದುಡಿಯದ ಒಬ್ಬೊಬ್ಬನು ಗಂಟು ಬಿತ್ತಿರುವ ಈ ನೀನು ಎನ್ನುವಷ್ಟರ ಮಟ್ಟಿಗೆ ಸರ್ವವ್ಯಾಪಿಯಾಗಿ ನಡೆದಿದೆ. ಸುಲಿಗೆ, ಚರ್ಮ ಸುಲಿಯುವವರಿಗೆ ಸುಲಿಗೆ. ಬಸವಣ್ಣನವರ ಕಣ್ಣು ನಮ್ಮ ಕಾಲದಲ್ಲಿ ನಡೆದಿದ್ದ ಎಲ್ಲ ಬಗೆಯ ರಕ್ತ ಶೋಷಣೆಗಳನ್ನ ಕಂಡಂತೆ ಆ ಸುಲಿಗೆಯನ್ನು ಕೂಡ ಕಂಡಿತು. ಕಣ್ಣು ಕಂಡದ್ದೇ ತಡ, ಕೈ ಮುಂದಾಯಿತು. ಇದಕ್ಕೂ ತಡೆ ಹಾಕಲು ಮೊದಲು ದೇವನೊಬ್ಬ ನಾಮ ಹಲವು ಎಂದು ಸಾರಿ ಬಹುದೇವತಾ ಪೂಜೆಯ ಬುಡಕ್ಕೆ ಕೊಡಲಿ ಪೆಟ್ಟನ್ನ ಕೊಟ್ಟರು. ಮತ್ತೆ ಮುಂದೆ ಕಿರುಕುಳ, ಈ ದೇವಿ ದೇವತೆಗಳ ಹೆಸರುಗಳಲ್ಲಿ ನಡೆದಿದ್ದಂತಹ ಈ ಜೀವ ಹಿಂಡುವಂತಹ ಕೆಲಸ, ಅದನ್ನು ಹೋಗಲಾಡಿಸಲು ಬಸವಣ್ಣನವರು ಮಾಡಿದ ಬೃಹತ್ ಪ್ರಯತ್ನಗಳ ವಿವರಣೆಗೆ ಒಂದು ವಚನವನ್ನ ಉದಾಹರಣೆಯಾಗಿ ಹೇಳ್ತೀನಿ. ಹಾಳು ಮರಡಿಗಳಲ್ಲಿ, ಊರ ದಾರಿಗಳಲ್ಲಿ, ಕೆರೆ ಬಾವಿ ಹೂಗಿಡ, ಹಾಳು ಮರಡಿಗಳಲ್ಲಿ, ಊರ ಹಾತಿಗಳಲ್ಲಿ, ಕೆರೆ ಬಾವಿ ಹೂಗಿಡ ಮರಗಳಲ್ಲಿ, ಗ್ರಾಮ ಮಧ್ಯಗಳಲ್ಲಿ, ಚೌಪತ ಪಟ್ಟಣ ಪ್ರದೇಶಗಳಲ್ಲಿ, ಹಿರಿಯಾಲದ ಮರದಲ್ಲಿ ಮನೆಯ ಮಾಡಿ, ಕರೆಬೇನೆಮ್ಮ ಹಸುಗೂಸು ಬಸುರಿ ಬಾಣತಿ ಕುಮಾರಿ ಕೊಡೆಗೂಸೆಂಬುವವರ ಹಿಡಿದು, ತಿಂಬ ತಿರಿದುಂಬ ಮಾರಯ್ಯ ಬೀರಯ್ಯ ಕೇಚರ ಗಾವಿಲ ಅಂತರ ಬೆಂತರ ಕಾಳಯ್ಯ ಮಾಳಯ್ಯ ಧೂಳಯ್ಯ ಕೇತಯ್ಯಗಳೆಂಬ 100 ಮಡಿಕೆಗೆ ನಮ್ಮ ಕೂಡಲ ಸಂಗಮ ದೇವರಿಗೆ ಶರಣೆಂಬುದೊಂದು ಸಾಲದೆ, ಶರಣೆಂದರೆ ಸಾಕು ಒಲಿವನಿವ. ಹಿಂದಿನವರು ಹೇಳಿದಂತೆ ಬಲಿ ಬೇಡುವವನಲ್ಲ, ಹಠಮಾರಿಯಲ್ಲ, ಕಾಡಿಸಿ ಪೀಡಿಸಿ ಸಂತಸ ಪಡುವವನಲ್ಲ, ಹಿಂದಿನ ಜನ್ಮದ ಪಾಪಕ್ಕೆ ಇಂದಿನ ಜನ್ಮದಲ್ಲಿ ಶಿಕ್ಷೆ ಕೊಡುವವನಲ್ಲ, ಗುಡಿಯಲ್ಲಿ ಕುಳಿತು ಒಡವೆ ಎಡೆ ದೇವದಾಸಿಯರ ನೃತ್ಯ, ನಗಾರಿ ಬೇರಿಗಳು, ಲಕ್ಷ ದೀಪೋತ್ಸವ, ಕುಂಭಾಭಿಷೇಕ, ರುದ್ರಾಭಿಷೇಕ, ಲಕ್ಷ ಬಿಲ್ವಾರ್ಚನೆ, ದೇಹ ದಂಡನೆಯ ಎಲ್ಲ ವ್ರತಗಳು ಅವನಿಗೆ ಬೇಕಿಲ್ಲ. ನಂಬಿ ಕರೆದೊಡ ಓ ಎಂಬನೇ ಶಿವನು, ತನ್ನ ನರಸಿ ಬಪ್ಪವರ ತಾನರಸಿಪ್ಪ ಗುಡಿಗೆ ಹೋಗಿ, ಕಲ್ಲೆದೆಯ ಪೂಜಾರಿಗಳೆಲ್ಲ ಕಡೆಯದಿರ ದೇಹ ದೇವಾಲಯದಿ ಚುಳುಕಾಗಿ ನೆಲೆಸಿರುವಂತಹ ಅರಿವಿನ ಕುರುಹು ಆಚಾರದ ಪ್ರತೀಕ ಅನುಭಾವದ ನಿಲುವಾದ ಇಷ್ಟಲಿಂಗವನ್ನ ಪೂಜಿಸಿರಿ. ಗುಡಿ ಗುಂಡಾರಗಳು ಬಂಡವಾಳ ಉಳ್ಳವರ ವಿಲಾಸ ಸ್ಥಾನಗಳು, ಕಾಸಿದ್ದವರಿಗಿಲ್ಲಿ ಪ್ರವೇಶ, ಅಲ್ಲಿ ದೇವರಿಲ್ಲ. ಅವರು ಮಾಡುವ ಒಂದು ಪೂಜೆ, ದೇವರ ಆಟ ನೀವು ಶಿವಾಲಯವಾಗಿ ತೋರಿಸಿದಿರಿ. ಅದು ಸ್ಥಾವರ ಶಿವಾಲಯ. ನಿಮ್ಮ ಒಂದು ಜಂಗಮ ದೇವಾಲಯ ಅವಿನಾಶಿ. ನೀನು ಪಾಪ ಮಾಡಿರುವೆ ಎಂದು ಪಾತಕಿ ಎಂದು ಸಾರಿ ಪ್ರಾಯಶ್ಚಿತ್ತದಿಂದ ಶುದ್ಧಗೊಳಿಸುತ್ತೇವೆಂದು ಕರೆಯುತ್ತಿರುವವರನ್ನು ಏನೆನ್ನಬಹುದು? ಅವರ ಮಾತಿಗೆ ಕಿವಿಗೊಡಬೇಡ. ಎಚ್ಚರಿಕೆ, ಇವರು ಧರ್ಮದ ದರೋಡೆಕಾರರು. ಎಲವೋ ಎಲವೋ ಬ್ರಹ್ಮ ಹತ್ಯವ ಮಾಡಿದವನೇ, ಒಮ್ಮೆ ಶರಣೆನ್ನಲವೋ? ಒಮ್ಮೆ ಶರಣೆಂದರೆ ಪಾಪಕರ್ಮ ಓಡುವವು, ಸರ್ವ ಪ್ರಾಯಶ್ಚಿತ್ತಕ್ಕೆ ಒನ್ನ ಪರ್ವತಗಳೆದುವು. ಓರ್ವಾಂಗೆ ಶರಣೆಂಬು ನಮ್ಮ ಕೂಡಲ ಸಂಗಮ ದೇವರಿಗೆ. ಬಸವಣ್ಣನವರ ಒಂದು ಧರ್ಮ ಉಳ್ಳವರ ಧರ್ಮವಲ್ಲ, ಇಲ್ಲದವರ ಧರ್ಮ, ಸ್ಥಾವರ ದೇವಾಲಯಗಳ ಧರ್ಮವಲ್ಲ, ಜಂಗಮ ದೇವಾಲಯಗಳ ಧರ್ಮ, ನಿರ್ಜೀವ ಜೀವಕ್ಕೆ ಜೀವ ಬಲಿಯಾಗುವ ಧರ್ಮವಲ್ಲ, ಜೀವಿ ಕರೆದರೆ ದೇವ ಎಂದು ಓಡಿ ಬರುವ ಒಂದು ಧರ್ಮ.
ಪ್ರಾಯಶ್ಚಿತ್ತದ ದುಬಾರಿ ಧರ್ಮವಲ್ಲ, ಪ್ರಾಯಶ್ಚಿತ್ತದ ಸರಳ ಧರ್ಮ. ಒಂದು ಸತ್ಯದ ಮೇಲೆ ಸ್ವರ್ಗ ನರಕಗಳನ್ನು ತೋರಿಸುವ ಒಂದು ಧರ್ಮವಲ್ಲ, ಆಚಾರವೇ ಸ್ವರ್ಗ ಅನಾಚಾರವೇ ನರಕವೆಂದು ಸಾರಿ ಇದೇ ಲೋಕದಲ್ಲಿ ಸ್ವರ್ಗವನ್ನು ತೋರಿಸಬಲ್ಲಂತಹ ಒಂದು ಧರ್ಮ. ಮರ್ತ್ಯಲೋಕ ದೇವಲೋಕವೆಂಬ ಸೀಮೆಗಳನ್ನು ರಚಿಸುವ ಧರ್ಮವಲ್ಲ, ಸತ್ಯವ ನುಡಿಯುವವನೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಎಂದು ಘೋಷಿಸಿದ ಒಂದು ದೇವಲೋಕವನ್ನ ಮರ್ತ್ಯಲೋಕದಲ್ಲಿಯೇ ಮೂಡಿಸಬಲ್ಲಂತಹ ಒಂದು ಧರ್ಮ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಎಂದು ಕಡಿಸಿ ಈ ಜಗತ್ತಿನಲ್ಲಿಯ ಜೀವಕ್ಕೆ ಮಹಾಮೂಲ್ಯವನ್ನಿತ್ತ ಧರ್ಮ. ಜಂಗಮ ಅಂತ ಕರೆದರೆ ಸ್ಥಾವರ ನೆನೆಯಿತ್ತು, ಜಂಗಮ ಅಪ್ಯಾನವಾದರೆ ಲಿಂಗ ಸಂತುಷ್ಟಿ ಎಂದು ಘೋಷಿಸಿ ಕಲ್ಲು ದೇವರಿಗಿಂತ ಜೀವಂತ ದೇಹಿಗಳಿಗೆ ಪ್ರಾಧಾನ್ಯವಿತ್ತ ಉದಾತ್ತ ಧರ್ಮ ನಮ್ಮ ಧರ್ಮ, ಬಸವ ಧರ್ಮ. ಅನುಭವ ಪ್ರಧಾನ ಜನ ತಾಂತ್ರಿಕ ಧರ್ಮ, ಸ್ವಾವಲಂಬನೆಯನ್ನ ಬೀಜ ಮಂತ್ರವನ್ನಾಗಿ ಮಾಡಿ ವ್ಯಾವಹಾರಿಕ ಧರ್ಮ. ಕಾಯಕವೇ ಕೈಲಾಸ, ಜೀವನೇ ಶಿವನೆಂದು ನಂಬಿ ನಡೆಯ ಹಚ್ಚಿದ ಧರ್ಮ. ದೇವನು ಉದಕದೊಳಗೆ ಒಂದು ಬಚ್ಚಿಟ್ಟ ಬಯಕೆಯ ಕಿಚ್ಚಿನಂತೆ, ಸಸಿಯೊಳಗಣ ರಸದ ರುಚಿಯಂತೆ, ನೆನೆಯೊಳಗಣ ಪರಿಮಳದಂತೆ, ಕನ್ಯೆಯ ಸ್ನೇಹದಂತೆ ಸರ್ವವ್ಯಾಪಿಯಾಗಿದ್ದು ಕರಿಯು ಕನ್ನಡಿಯೊಳಗಡಗಿದಂತೆ ಭಕ್ತನೊಳಗೆ ಅಡಗಿರುತ್ತಾನೆ. ಆರಂಭದಲ್ಲಿದ್ದೇನೆ ದೇವ. ಜೀವ ಬೇರೆ ಬೇರೆಯಾಗಿ ತೋರಿದರೂ ಅಂತ್ಯದಲ್ಲಿ ಇಬ್ಬರ ನಡುವಣ ಅಂತರಂಗ ಅಂತ್ಯವಾಗುತ್ತದೆ. ಶೆಟ್ ಸ್ಥಳವಿದಕ್ಕೆ ದಾರಿ. ಇದೊಂದು ಸಾಧನ, ಸೋಪಾನ, ಸರ್ವ ಸಿದ್ಧಾಂತ ಸಮನ್ವಯ ಕಾರ್ಯ. ಸೌರ್ವ ಜೀವಿಗಳಿಗೂ ಅವರವರ ಸಿದ್ಧತೆಗೆ ಅನುಗುಣವಾಗಿ ಯಾವುದೇ ಒಂದು ಸ್ಥಳದಲ್ಲಿ ನಿಂತು ಉಳಿದೈದು ಸ್ಥಳವನ್ನು ಸಾಧಿಸುವ ಸಮುಪಾಯ ಇದು. ಇದನ್ನು ಸಾಧಿಸುವಂತಹ ಒಂದು ಸಮುಪಾಯ ಭಕ್ತನು ಶಾಂತನಾಗಿರಬೇಕು, ತನ್ನ ಕುರಿತು ಬಂದ ಠಾವಿನಲ್ಲಿ ಸತ್ಯವಾಗಿರಬೇಕು, ಭೂತ ಹಿತ ವಚನ ನುಡಿಯಬೇಕು, ಲಿಂಗ ಜಂಗಮದಲ್ಲಿ ಕುಂದು ನಿಂದನೆಗಳಿಲ್ಲದಿರಬೇಕು, ಸಕಲ ಪ್ರಾಣಿಗಳನ್ನು ತನ್ನಂತೆ ಭಾವಿಸಬೇಕು, ತನು ಮನ ಧರ್ಮಗಳನ್ನು ಗುರುಲಿಂಗ ಜಂಗಮಕ್ಕೆ ಸಮರ್ಪಿಸಬೇಕು, ಅಪಾತ್ರ ದಾನಗೈಯದಿರಬೇಕು, ಸಕಲ ಇಂದ್ರಿಯಗಳು ಕೂಡ ತನ್ನ ವಶಗತವಾಗಿರಬೇಕು. ಇದೇ ಮೂಲದಲ್ಲಿ ಒಂದು ದೇಹ ಶೌಚ ನೋಡಿ ಲಿಂಗವ ಪೂಜಿಸಿ ಪ್ರಸಾದವ ಪಡೆವಡಿ ಎನಗಿದ ಸಾಧನವು ಕೂಡಲ ಸಂಗಮ ದೇವ. ಮರ ಗಿಡ ಬಳ್ಳಿ ಧ್ಯಾನಂಗಳ ಬೆಳೆಸಬಲ್ಲವ, ತರಿದು ಪ್ರಾಣವ ಕೊಂದುಂಡು ಶರೀರವ ಹೊರವ, ದೋಷಕ್ಕೆ ಇನ್ಯಾವುದು ವಿಧಿಯಯ್ಯ. ಒಂದಿಂದ್ರಿಯ ಮೊದಲಾಗಿ ಐದಿಂದ್ರಿಯ ಕಡೆಯಾದ ಜೀವಜಾಲ ಮೆಲ್ಲದೆ ಚರಾಚರವೆಲ್ಲವ ಅದು ಕಾರಣ. ಕೂಡಲ ಸಂಗನ ಶರಣರು ಲಿಂಗಕ್ಕರ್ಪಿಸಿ ಪ್ರಸಾದವ ಕೊಂಡು ನಿರ್ದೋಷಿಗಳಾಗಿ ಬದುಕಿದರು. ಒಂದಿಂದ್ರಿಯವಿರಲಿ ಐದಿಂದ್ರಿಯವಿರಲಿ ಎಲ್ಲ ಜೀವಜಾತಿಗಳು ಚರಾಚರಗಳನ್ನೇ ತಿಂದು ಆಹಾರ ಸಂಪಾದನೆಯಲ್ಲಿ ಜೀವಿಗಳ ಕೊಂದು ಬದುಕಬೇಕು ಎಂದು ಕಠೋರ ಅಹಿಂಸೆಯನ್ನು ಆಚರಿಸಿದರು. ಜೀವವದೇ ತಪ್ಪದು, ಚರಜೀವವನ್ನು ತಿಂದು ಚರಿಸುವುದು. ಜಗವರ್ಧ ಚರಸದಿಹ ಜೀವವ ತಿಂದು ಚರಿಸುವುದು. ಇನ್ನರ್ಥ ಅನಿವಾರ್ಯವಾಗಿ ಈ ಜೀವಹಿಂಸೆಯ ದೋಷ ಪರಿಹಾರಾರ್ಥವಾಗಿ ಲಿಂಗಾರ್ಪಣೆ, ಪ್ರಸಾದ ಸೇವೆ, ಪ್ರಸಾದ ಭಾವನೆಗಳಿಂದ ತಾನು ಗಳಿಸಬಹುದೆಂಬ ಒಂದು ಅಹಂಕಾರ ನಿರಸನವೂ ಕೂಡ ಸಾಧ್ಯವಾಗುತ್ತೆ. ಅಷ್ಟಾವರ್ಣ ಪಂಚಾಚಾರಗಳು ಗುರಿಯ ಸಾಧನೆಯ ಸಹಕಾರಿಗಳು. ಅಷ್ಟವರ್ಣವೇ ಅಂಗವಾಗಿ, ಪಂಚಾಚಾರವೇ ಪ್ರಾಣವಾಗಿ, ಷಟ್ಸ್ಥಲವೇ ಆತ್ಮವಾಗಿರುವ ಧರ್ಮವೇ ಬಸವ ಧರ್ಮ, ಲಿಂಗವಂತ ಧರ್ಮ. ಬಸವಣ್ಣನವರು ಬೋಧಿಸಿದ ಒಂದು ಧರ್ಮ ಮುಖ್ಯವಾಗಿ ಭಾವಶುದ್ಧಿಯ ಧರ್ಮ, ತ್ರಿಕರಣ ಶುದ್ಧಿಯ ಧರ್ಮ. ಅಶುದ್ಧಿ ಇಲ್ಲದವನು ತೊರೆಯಲ್ಲಿ ಮಿಂದರು ಪಾವನ ಡೋಹಾರ ಕಕಯ್ಯ. ನಾವು ತೊರೆಯಲ್ಲಿಂದ ತೊರೆ ಮುಖ್ಯವಲ್ಲ, ಅಶುದ್ಧಿಯ ಒಂದು ತೊರೆಯುವುದು ಮುಖ್ಯ. ತೊರೆಯ ಮೀವಣ್ಣಗಳಿರ, ತೊರೆಯ ಮೀವ ಸ್ವಾಮಿಗಳಿರ, ತೊರೆಯಿಂಬೋ ಪರಿನಾರಿಯ ಸಂಘವ ತೊರೆಯಿಂಬೋ, ಪರಧನ ಮಿಷವ ತೊರೆಯಿಂಬೋ. ಇವ ತೊರೆಯದೆ ಹೋಗಿ ತೊರೆಯ ಮಿಂದರೆ ಬಹುದೊರೆ ಓಹದು ಕೂಡಲ ಸಂಗಮ ದೇವ. ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಹೇಳ್ತಾರೆ. ತೊರೆಯ ಮೀವಣ್ಣಗಳಿರ, ತೊರೆಯ ಮೀವ ಸ್ವಾಮಿಗಳಿರ, ತೊರೆಯಿಂಬೋ ಪರನಾರಿಯ ಸಂಘವ ತೊರೆಯಿಂಬೋ, ಪರಧನಾಮಿಷವ ತೊರೆಯಿಂಬೋ. ಇವ ತೊರೆಯದೆ ಹೋಗಿ ತೊರೆ ಮಿಂದರೆ ಬಹುದೊರೆ ಹೋಗದು ಕೂಡಲ ಸಂಗಮ ದೇವ, ಬಹುದಹೆ ಹೋಗದು ಕೂಡಲ ಸಂಗಮ ದೇವ. ಎಂತಹ ಒಂದು ಅದ್ಭುತವಾದಂತಹ ವಚನ ಅಲ್ವಾ ಶರಣರೇ. ಮುಂದಿನ ಒಂದು ವಿಡಿಯೋದಲ್ಲಿ ಹೆಚ್ಚಿನ ಒಂದು ಮಾಹಿತಿಯೊಂದಿಗೆ ಸಿಗುವೆ.